ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಾಮ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ದಾಳಿಂಬೆ ಸಿಪ್ಪೆಯಿಂದ ಬಹಳ ವಿಶೇಷವಾದ ಔಷಧಿ ಗುಣವನ್ನು ಹೊಂದಿದೆ. ದಾಳಿಂಬೆ ಸಿಪ್ಪೆಯನ್ನು ಯಾವ ರೀತಿ ಉಪಯೋಗಿಸಬಹುದು ಅನ್ನೋದನ್ನು ಡಾಕ್ಟರ್ ಅರ್ಪಿತಾ ಭಟ್ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಡಾಕ್ಟ್ರೇ, ದಾಳಿಂಬೆ ಸಿಪ್ಪೆ ಯಾವ್ಯಾವ ಪ್ರಯೋಜನ? ನಮಸ್ಕಾರ ಎಲ್ಲರಿಗೂ. ಹೆಚ್ಚಿನದಾಗಿ ಎಲ್ಲರೂ ಈ ತರಕಾರಿ ಮತ್ತೆ ಹಣ್ಣುಗಳನ್ನ ಸಿಪ್ಪೆಯನ್ನು ತೆಗೆದು ಒಳಗಿರುವಂತಹ ಅಂಶವನ್ನ ಯೂಸ್ ಮಾಡಿ ಆ ಸಿಪ್ಪೆಯನ್ನ ಬಿಸಾಕ್ಬಿಡೋದನ್ನ ನಾವು ಸಾಮಾನ್ಯವಾಗಿ ನೋಡುವಂಥದ್ದು. ಆದ್ರೆ ಈ ಸಿಪ್ಪೆಗಳೇನಿದೆ ತುಂಬಾ ಪೋಷಕಾಂಶಗಳು ಹೊಂದಿರುತ್ತೆ ಈ ಸಿಪ್ಪೆಗಳು ಅಂತ ಅಧ್ಯಯನಗಳಲ್ಲಿ ಕೂಡ ಇದು ಸಾಬೀತಾಗಿರುವಂಥದ್ದು. ನಾವಿವತ್ತು ದಾಳಿಂಬೆ ಸಿಪ್ಪೆ ಅದ್ರ ಬಗ್ಗೆ, ಅದರ ಔಷಧೀಯ ಸತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ದಾಳಿಂಬೆ ಸಿಪ್ಪೆ ಏನಿದೆ ಇದು ಹೇರಳವಾದ ಪೋಷಕಾಂಶಗಳನ್ನ ಹೊಂದಿದೆ. ಇವತ್ತು ನಾವು ಈ ದಾಳಿಂಬೆ ಸಿಪ್ಪೆಯನ್ನ ಯೂಸ್ ಮಾಡಿ ಹೇಗೆ ಮನೆಯಲ್ಲಿಯೇ ಕೆಲವೊಂದು ಔಷಧಗಳನ್ನ ಮಾಡ್ಕೊಳ್ಳೋಣ ಅಂತ ತಿಳ್ಕೊಳ್ಳೋಣ. ಈ ದಾಳಿಂಬೆ ಸಿಪ್ಪೆಯನ್ನ ಎರಡು ರೀತಿಯಾಗಿ ಉಪಯೋಗಿಸಬಹುದು. ಒಂದು, ಈ ಸಿಪ್ಪೆಯನ್ನ ಒಣಗಿಸಿ ಅದನ್ನ ಹಾಗೆ ಇಟ್ಕೊಳ್ಳುವಂಥದ್ದು, ಹಾಗೆ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳುವಂಥದ್ದು. ಆ ಒಣಗಿಸಿರೋ ಸಿಪ್ಪೆಯನ್ನ ನಾವು ತೆಗೆದು ಅದರ ಲೇಪವನ್ನು ಕೂಡ ಉಪಯೋಗಿಸಬಹುದು. ಅದೇ ರೀತಿ ಅದರ ಪೌಡರ್ ಆ ರೀತಿಯಾಗಿಯೂ ಕೂಡ ಉಪಯೋಗಿಸಬಹುದು. ಮೊದಲನೇದಾಗಿ ಈ ದಾಳಿಂಬೆ ಸಿಪ್ಪೆ ತ್ವಚೆಯ ಆರೋಗ್ಯಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅಂತ ನೋಡಕ್ ಹೋದ್ರೆ, ಈ ದಾಳಿಂಬೆ ಸಿಪ್ಪೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ. ಹಾಗೆ ಪೊಲಿಫಿನಾಲ್ಸ್ ಅನ್ನುವಂತಹ ಒಂದು ಅಂಶ ಇರುತ್ತೆ. ಈ ಅಂಶ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಅಂತ ಏನ್ ಹೇಳ್ತೀವಿ, ಕಪ್ಪು ಕಲೆಗಳು, ಈ ಕಪ್ಪು ಕಲೆಗಳನ್ನ ತೊಡೆದು ಹಾಕುವಂತಹ ಒಂದು ಕೆಲಸ ಮಾಡುತ್ತೆ. ಈ ದಾಳಿಂಬೆ ಸಿಪ್ಪೆಯನ್ನ ನಾನು ಮುಂಚೆ ಹೇಳ್ದಂಗೆ ನೀವು ತೆಗೆದು ಲೇಪವನ್ನ ಕೂಡ ಮುಖಕ್ಕೆ ಹಚ್ಕೊಳ್ಬಹುದು. ಅದೇ ರೀತಿ ಪೌಡರ್, ಅದಕ್ಕೆ ನೀರನ್ನ ಮಿಶ್ರಣ ಮಾಡಿ ಅಥವಾ ಅಲೋವೆರಾ ಜೆಲ್ ಈ ರೀತಿ ಮಿಶ್ರಣ ಮಾಡಿ ಕೂಡ ಅದನ್ನ ಮುಖಕ್ಕೆ ಹಚ್ಕೊಳ್ಳುವಂಥದ್ದು. ಅದರಿಂದ ಮುಖದಲ್ಲಿ ಏನು ಹೈಪರ್ ಪಿಗ್ಮೆಂಟೇಶನ್ ಆಗಿರುತ್ತೆ, ಕಪ್ಪು ಕಲೆಗಳನ್ನ ನಾವು ತೊಡೆದು ಹಾಕ್ಬೋದು. ಅದೇ ರೀತಿ ಅತಿಸಾರ ಮಕ್ಕಳಲ್ಲಿ 1 ವರ್ಷ ಅಥವಾ 1 ವರ್ಷಕ್ಕೆ ಮೇಲ್ಪಟ್ಟಂತಹ ಮಕ್ಕಳಲ್ಲಿ ಅತಿಸಾರ ಆಗ್ತಾ ಇದೆ, ಕಂಟ್ರೋಲಿಗೆ ಬರ್ತಿಲ್ಲ ಅಂತ, ಬೇದಿ ಆಗ್ತಾ ಇದೆ, ಕಂಟ್ರೋಲಿಗೆ ಬರ್ತಿಲ್ಲ ಅಂತಂದ್ರೆ ಈ ದಾಳಿಂಬೆ ಸಿಪ್ಪೆಯನ್ನ ಉಪಯೋಗಿಸ್ಕೊಂಡು ಅದನ್ನ ಕಂಟ್ರೋಲಿಗೆ ತರಬಹುದು. ಹೇಗೆ ಅಂತಂದ್ರೆ, ಈ ದಾಳಿಂಬೆ ಸಿಪ್ಪೆಯನ್ನ ತೆಗೆದು ಒಂದು ಅರ್ಧ ಚಮಚದಷ್ಟು ನೀರನ್ನ ಹಾಕಿ ದಾಳಿಂಬೆ ಸಿಪ್ಪೆಯನ್ನ ತೆಗೆದು ಆ ಅರ್ಧ ಚಮಚ ಲೇಪಕ್ಕೆ ಒಂದು 4 ಚಮಚದಷ್ಟು ಹಾಲನ್ನ ಮಿಶ್ರಣ ಮಾಡುವಂಥದ್ದು. ಇದನ್ನ ಮಕ್ಕಳಿಗೆ ಕುಡಿಸೋದ್ರಿಂದ, ದಿನಕ್ಕೆ 2 ಬಾರಿ ಕುಡಿಸೋದ್ರಿಂದ ಈ ಬೇದಿ ಏನಿದೆ ಅದು ಕಡಿಮೆ ಆಗುವಂಥದ್ದು. ಇದು ದೊಡ್ಡವರು ಕೂಡ ತಗೊಳ್ಬಹುದು. ಹೇಗೆ ಮಕ್ಕಳಲ್ಲಿ ನಾವು ಅರ್ಧ ಚಮಚ ಲೇಪನವನ್ನ ಮಿಶ್ರಣ ಮಾಡ್ತೀವೋ ಅದೇ ರೀತಿ ದೊಡ್ಡವರು ಏನಿದ್ದಾರೆ ಅವರು 2 ಚಮಚ ಆ ತೆಗೆದ ಒಂದು ಲೇಪ ಏನಿದೆ ಅದನ್ನ 2 ಚಮಚ ತಗೊಂಡು ಅದ್ರ ಜೊತೆಗೆ ಮಜ್ಜಿಗೆ ಅರ್ಧ ಲೋಟ, ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಮಜ್ಜಿಗೆ ತಗೊಂಡು ಅದ್ರ ಜೊತೆ ಮಿಶ್ರಣ ಮಾಡಿ ತೆಗೆದುಕೊಳ್ಳುವಂಥದ್ದು. ಇದರಿಂದ ಬೇದಿ ಏನಿದೆ ಅದು ಕಂಟ್ರೋಲಿಗೆ ಬರುತ್ತೆ. ಅದೇ ರೀತಿ ಈ ದಾಳಿಂಬೆ ಪೌಡರ್ ಏನಿದೆ ಇದನ್ನ ಕೂದಲಿನ ಒಂದು ಆರೋಗ್ಯಕ್ಕೆ ಕೂಡ ಯೂಸ್ ಮಾಡಬಹುದು. ತೆಂಗಿನ ಎಣ್ಣೆ ಜೊತೆ ದಾಳಿಂಬೆ ಪೌಡರ್ ಅನ್ನ ಮಿಶ್ರಣ ಮಾಡಿ ಅದನ್ನ ತಲೆಗೆ ಹಚ್ಕೊಂಡು ರಾತ್ರಿ ಕೂಡ ಹಚ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಬಹುದು, ಅಥವಾ ಅದನ್ನ ಹಚ್ಕೊಂಡು 1 ರಿಂದ 2 ತಾಸು ಬಿಟ್ಟು ತಲೆ ಸ್ನಾನ ಮಾಡಬಹುದು. ಇದರಿಂದ ತಲೆ ಹೊಟ್ಟು ಕಡಿಮೆ ಆಗುವಂಥದ್ದು. ಅದೇ ರೀತಿ ದಾಳಿಂಬೆ ಏನು ಪೌಡರ್ ಇದೆ ಅದರಿಂದ ಕಷಾಯ ಮಾಡ್ಕೊಳ್ಬಹುದು, ಡಿಕಾಕ್ಷನ್ ಅಂತ ಏನ್ ಹೇಳ್ತಾರೆ ಅದು. ಈ ಕಷಾಯದಿಂದ ತುಂಬಾ ಉಪಯೋಗ ಇದೆ. ಯಾಕಂದ್ರೆ ದಾಳಿಂಬೆ ಸಿಪ್ಪೆ ನಾನು ಆಗ್ಲೇ ಹೇಳ್ದಂಗೆ ಆಂಟಿ ಆಕ್ಸಿಡೆಂಟ್ ರಿಚ್, ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾ ಇರೋದ್ರಿಂದ ಅದು ನಮ್ಗೆ ತುಂಬಾ ಸಹಾಯಕಾರಿಯಾದಂತಹ ಒಂದು ಕಷಾಯ ಆಗಿರುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬು ಏನಿದೆ ಅದನ್ನ ಕಡಿಮೆ ಮಾಡಬಹುದು. ಅದೇ ರೀತಿ ಮಧುಮೇಹ ಇರೋರಲ್ಲಿ ದೇಹದಲ್ಲಿರೋ ಸಕ್ಕರೆ ಅಂಶವನ್ನ ಕಡಿಮೆ ಮಾಡಬಹುದು. ಅದೇ ರೀತಿ ಇನ್ನೂ ತುಂಬಾ ಉಪಯೋಗವಿದೆ. ಈ ಕಷಾಯ ಏನಿದೆ ಇದನ್ನ ಮೆನೋಪಾಸ್ ಟೈಮಲ್ಲಿ ಮಹಿಳೆಯರು ಕುಡಿಯೋದ್ರಿಂದ ಆಸ್ಟಿಯೋಪೋರೋಸಿಸ್ ಅಂತ ಒಂದು ತೊಂದರೆ ಏನ್ ಬರುತ್ತೋ ಅದನ್ನ ತಡೆಯುವಂತಹ ಶಕ್ತಿ ಈ ಕಷಾಯದಲ್ಲಿದೆ. ಹಾಗೆ ಇನ್ನೂ ತುಂಬಾ ಉಪಯೋಗ ಉಳ್ಳಂತಹ ಕಷಾಯ ಇದಾಗಿರೋದ್ರಿಂದ ನೀವು ದಿನನಿತ್ಯ ಇದನ್ನ ನೀವು ಪೊಮೊಗ್ರನೇಟ್ ಸಿಪ್ಪೆಯ ಪೌಡರ್ ಅನ್ನ ಶೇಖರಣೆ ಮಾಡಿಟ್ಕೊಂಡು ದಿನನಿತ್ಯ ಇದನ್ನ ಕುಡಿಯೋದ್ರಿಂದ ತುಂಬಾ ಸಹಾಯಕಾರಿಯಾಗಿರುವಂತದ್ದು. ಅದೇ ರೀತಿ ಇನ್ನೊಂದು ಉಪಯೋಗ ಅಂತ ನೋಡಕ್ ಹೋದ್ರೆ, ಈ ಪೊಮೊಗ್ರನೇಟ್ ಸಿಪ್ಪೆ ಏನಿದೆ ಅದರದ ಪೌಡರ್ನ ಜೇನುತುಪ್ಪದೊಡನೆ ಮಿಶ್ರಣ ಮಾಡಿ ಗಂಟಲಿನ ನೋವಿನ ಸಮಯದಲ್ಲಿ ತಿನ್ನುವಂಥದ್ದು. ತುಂಬಾ ಫೈನ್ ಪೌಡರ್ ಅಂದ್ರೆ ಈ ಹಿಟ್ಟಿನ ತರಹ ಅಷ್ಟು ಪೌಡರ್ ಮಾಡಿಟ್ಕೊಳ್ಳುವಂಥದ್ದು. ಅದನ್ನ ಜೇನುತುಪ್ಪದೊಡನೆ ಮಿಶ್ರಣ ಮಾಡಿ ನಿಮ್ಮ ಗಂಟಲಿನ ನೋವಿನ ಸಮಯದಲ್ಲಿ ಕುಡಿಯೋದ್ರಿಂದ ಗಂಟಲಿನ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಈ ಪೌಡರ್ ಅನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಗಾರ್ಗಲ್ ಮಾಡೋದ್ರಿಂದ ಗಂಟಲು ನೋವಿರ್ಲಿ ಅಥವಾ ಹಲ್ಲು ಜುಮ್ ಅನ್ನತ್ತೆ ಅಂತಾರಲ್ಲ ಆ ತೊಂದರೆ ಇದ್ರೆ, ಅಥವಾ ಹಲ್ಲು ನೋವಿರ್ಲಿ ಅಥವಾ ಬಾಯಿ ಹುಣ್ಣು ಆಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗೆ ಪರಿಹಾರ ನೀಡುವಂತಹ ಒಂದು ಔಷಧಿ ಇದಾಗಿದೆ. ಈ ರೀತಿ ಪೊಮೊಗ್ರನೇಟ್ ಸಿಪ್ಪೆ, ಪೊಮೊಗ್ರನೇಟ್ ಹಣ್ಣೊಂದೇ ಅಲ್ಲದೆ
ಅದನ್ನ ತಿಂದ್ರೆ ನಮ್ಗೆ ರಕ್ತ ಶುದ್ಧಿ ಆಗುತ್ತೆ, ರಕ್ತ ಹೆಚ್ಚು ಆಗುತ್ತೆ ಅನ್ನೋದು ಹೃದಯಕ್ಕೆ ಬಹಳ ಒಳ್ಳೇದು. ದಾಳಿಂಬೆ ಒಂದ್ ದಿವಸಕ್ಕೆ 1 ಗ್ಲಾಸ್ ದಾಳಿಂಬೆ ರಸವನ್ನ ಕುಡಿದಿದ್ದೆ ಆದಲ್ಲಿ ಹಾರ್ಟ್ ಬ್ಲಾಕ್ ಇದ್ರೂ ಕೂಡ ಅದು ಕರಗಿಸುತ್ತೆ ಅಂತ ಹೇಳಿ ಸಂಶೋಧನೆ ಹೇಳುತ್ತೆ. ಅಷ್ಟೊಂದು ಒಳ್ಳೆಯ ಹಣ್ಣು ದಾಳಿಂಬೆ ಹಣ್ಣು. ಹಾಗೇನೆ ದಾಳಿಂಬೆ ಸಿಪ್ಪೆಯಿಂದ ಇಷ್ಟೆಲ್ಲ ಅನುಕೂಲ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಖಂಡಿತವಾಗಿ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.